ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಶುಕ್ರವಾರ 13ನೇ ಫೆಬ್ರವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ವಿಮೋಚನಾ ಕಾಂಡ 15ನೇ ಅಧ್ಯಾಯದ 27ನೇ ವಚನ. ತರುವಾಯ ಅವರು ಎಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದ್ದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಅನೇಕ ಸಂದರ್ಭಗಳಲ್ಲಿ ಕಹಿಯಾದಂಥ ಅನುಭವದ ನಂತರ ದೊಡ್ಡ ಅದ್ಭುತವನ್ನು, ಆಶೀರ್ವಾದವನ್ನು ಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಮೃದ್ಧಿಯಾದಂಥ ಆಶೀರ್ವಾದಗಳು. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ವಾಗ್ದಾನದ ದೇಶಕ್ಕೆ ನಡೆಸುವಂಥ ಸಂದರ್ಭದಲ್ಲಿ ಅವರು ಹೋಗುವಂಥ ಹಾದಿಯಲ್ಲಿ 3 ದಿವಸ ನೀರು ಅವರಿಗೆ ಇರಲಿಲ್ಲ. ನೀರು ಸಿಕ್ಕಾಗ ಅದು ಕಹಿಯಾಗಿತ್ತು. ಅದನ್ನೇ ಮೋಶೆ ದೇವರ ಕಡೆಗೆ ನೋಡಿದಾಗ ದೇವರು ಮಾರ್ಪಡಿಸಿದನು. ಇದಾದ ನಂತರ ದೇವರು ಅವರಿಗೆ ದೇವರ ಕಡೆಗೆ ನೋಡುತ್ತಾ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದರೆ ಯಾವ ರೀತಿಯಾದಂಥ ನೋವು, ತೊಂದರೆ ಅವರಿಗಾಗದ ಹಾಗೆ ದೇವರು ಕಾಪಾಡುತ್ತಾನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಇದಾದ ನಂತರ ದೇವರು ಅವರನ್ನು ಒಂದು ಸ್ಥಳಕ್ಕೆ, ಎಲಿಮ್ ಎಂಬುವಂಥ ಸ್ಥಳಕ್ಕೆ ನಡೆಸುತ್ತಾರೆ. ಅಲ್ಲಿ 12 ಹೊರತೆಗಳು ಅಲ್ಲಿ ಇರುವುದರಿಂದ ನೀರು ಸಮೃದ್ಧಿಯಾಗಿತ್ತು. 70 ಖರ್ಜೂರದ ಮರಗಳು ಇರುವುದರಿಂದ ಅವರು ಅಲ್ಲೇ ಇಳುಕೊಂಡರು. ಅಂದರೆ ಎಲ್ಲಿ ನೀರಿಲ್ಲದಂಥ ಪರಿಸ್ಥಿತಿ ಇತ್ತೋ, ಎಲ್ಲಿ ನೀರಿದ್ದರೂ ಕಹಿಯಾಗಿತ್ತೋ, ಅಲ್ಲೂ ಕೂಡ ದೇವರು ಅವರನ್ನು ಎಲ್ಲ ವಿಧದಲ್ಲೂ ಪೋಷಿಸಿದನು. ಆದರೆ ದೇವರ ಕಡೆಗೆ ನೋಡುವಂಥವರನ್ನು ದೇವರು ಸಮೃದ್ಧಿಗೆ ನಡೆಸುತ್ತಾನೆ, ಸಮಾಧಾನಕರವಾಗಿ ಇರುವಂತೆ ಮಾಡುತ್ತಾನೆ ಎಂಬುದಾಗಿ ನೋಡಬಹುದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಹಲವಾರು ಸಂಗತಿಗಳಲ್ಲಿ ನಾವು ಕಷ್ಟಗಳನ್ನು, ನೋವನ್ನು, ಕಹಿಯಾದಂಥ ಅನುಭವಗಳನ್ನು ಅನುಭವಿಸ್ತೇವೆ. ಆದರೆ ಅಂಥ ಸಂದರ್ಭದಲ್ಲೂ ದೇವರನ್ನು ನಂಬಿದಾಗ, ಅಂಥ ಸಂದರ್ಭದಲ್ಲೂ ದೇವರನ್ನು ಆತುಕೊಂಡಾಗ, ಅಂಥ ಸಂದರ್ಭದಲ್ಲೂ ದೇವರೇ ನಮ್ಮನ್ನು ನಡೆಸ್ತಾನೆಂಬ ನಂಬಿಕೆಯಿಂದ ಮುಂದೆ ಸಾಗುವಾಗ ದೇವರು ಸಮೃದ್ಧಿಯಾದಂಥ ಸ್ಥಿತಿಗೆ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಸಿಹಿಯಾದಂಥ ನೀರು, ಸಮೃದ್ಧಿಯಾದಂಥ ನೀರು, ಪೋಷಣೆಗೆ ಬೇಕಾದಂಥ ಖರ್ಜೂರದ ಮರ ಎಲ್ಲವನ್ನು ದೇವರು ಒದಗಿಸಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ದೇವರನ್ನು ನಂಬುತ್ತಾ ಎಲ್ಲ ಪರಿಸ್ಥಿತಿಯಲ್ಲಿ ಮುಂದೆ ಸಾಗೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ನೀನೇ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಇದ್ದಿ. ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.